ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈಮ್ಸ್ ಮ್ಯಾಥ್ಸ್ ಪ್ಲೇಯರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಬ್ರಹ್ಮಾಸ್ತ್ರ ಜೊತೆ ಬಂದಿದ್ದೀನಿ. ಅದೇ ನಿಮ್ಮದು ಡಿಜಿಟ್ ಸಮ್ ಅಂತ. ಹೌದಾ? ಇಲ್ಲಿ ಕ್ವಶನ್ ನೋಡ್ಬೋದು. ಹೀಗೆ ಕ್ವಶನ್ಸ್ನ ನೀವು ಬ್ಯಾಂಕಿಂಗ್ದಲ್ಲಿ, SSCದಲ್ಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಭಯಂಕರ ಕ್ವಶನ್ಸ್ ಕೊಡ್ತಾರೆ. ಹೌದಾ? ಸೊ ಇದನ್ನು ನೋಡೋದು, ಆಪ್ಷನ್ ನೋಡೋದು, ಟಿಕ್ ಮಾಡೋದು, ಕೇವಲ 10 ಸೆಕೆಂಡ್ದಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಿ ಬರೋದು, ಇಷ್ಟೇ. ಹೌದಾ? ಸೊ ನೋಡಿ, ಯಾವುದೇ ಕ್ವಶನ್ ಕೊಟ್ಟರು ಕೇವಲ 10 ಸೆಕೆಂಡ್ದಲ್ಲಿ ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಓಕೆ ಅಲ್ವಾ? ಸೊ ಅದೇ ನಿಮ್ಮದು ಡಿಜಿಟ್ ಸಮ್ ಬ್ರಹ್ಮಾಸ್ತ್ರ. ಹೌದಾ? ಸೊ ಇದನ್ನು ನೀವು ಕಲಿತ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಹೌದಾ? ಸೊ ಇದರದ್ದು ಸೀರೀಸ್ ಬರ್ತಾವೆ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಸೊ ಕಾನ್ಸೆಪ್ಟ್ ಜೊತೆ ಕ್ವಶನ್ಸ್ನು ತಂದಿದ್ದೀನಿ. ಅದನ್ನು ಫಾಲೋ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡುವ. ಡಿಜಿಟ್ ಸಮ್ ಅಂದರೆ ಏನು ಅಂದ್ಕೊಳ್ಳಿ. 2, 3, 6, 4 ಅಂತ ಒಂದು ನಂಬರ್ ಇದೆ. ಹೌದಾ? ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡೋದೇ ಡಿಜಿಟ್ಸ್. ಹೌದಾ? ಹೆಸರದಲ್ಲಿನೇ ಇದೆ, ಡಿಜಿಟ್ನ ಆ್ಯಡ್ ಮಾಡೋದು. ಹೌದಾ? ಇದರಲ್ಲಿ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿ. ಹೌದಾ? 2 + 3 5 ಆಗ್ತಾನೆ, 5 + 6 11 ಆಗ್ತಾನೆ, 11 + 4 15 ಆಗ್ತಾನೆ. ಏನಾಗ್ತಾನೆ? 15 ಆಗ್ತಾನೆ. ನೋಡಿ, 2 + 3 5, 5 + 6 11, 11 + 4 15 ಆಗ್ತದೆ. ಹೌದಾ? ಸೊ ಅಗೇನ್ 1 + 5 ನಿಮ್ಮದು ಏನು ಬರುತ್ತೆ? 6 ನಿಮ್ಮದು ಆನ್ಸರ್ ಬರುತ್ತೆ. ಹೌದಾ? ಡಿಜಿಟ್ ಸಮ್ ಅಂದರೆ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಬೇಕು. ಸಿಂಗಲ್ ಡಿಜಿಟ್ ಬರೋ ತನಕ ನೀವು ಆ್ಯಡ್ ಮಾಡಬೇಕು. ಅದೇ ನಿಮ್ಮದು ಡಿಜಿಟ್ ಸಮ್. ಹೌದಾ? ಸಿಂಗಲ್ ಡಿಜಿಟ್ ಬಂದಿದೆ, ನಮ್ಮದು ಪ್ರೊಸೆಸ್ ಸ್ಟಾಪ್ ಆಗಿದೆ. ಹೌದಾ? ಈಗ ಇನ್ನೊಂದು ನಂಬರ್ ತೊಗೊಳ್ಳಿ, ಹೇಳ್ತೀನಿ ನೋಡಿ. 4 2 6 7 ಅಂತ ನಂಬರ್ ತೊಗೊಂಡಿದ್ದೀನಿ. 4 2 6 7. ಇದ್ರದ್ದು ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಹೇಗೆ ಮಾಡ್ತೀರಾ? ಡಿಜಿಟ್ನ ಆ್ಯಡ್ ಮಾಡ್ತೀರಾ. ಹೌದಾ? 4 + 2 6 ಆಗ್ತಾನೆ, 6 + 6 12 ಆಗ್ತಾನೆ, 12 + 7 19 ಆಗ್ತಾನೆ. ಏನಾಗ್ತಾನೆ? 19 ಆಗ್ತಾನೆ. ಹೌದಾ ಅಂತಮ್ಮ? ಈಗ 19 ಬಂದಿದೆ. ಅಗೇನು 1 + 9 ಏನಾಗ್ತಾನೆ? 1 + 9 10 ಆಗ್ತಾನೆ. ಹೌದಾ? 10 ಆಗ್ತಾನೆ. ಅಗೇನು 1 + 0 ಏನಾಗ್ತಾನೆ? 1 + 0 1 ಆಗ್ತಾನೆ. ಹೌದಾ? ಸಿಂಗಲ್ ಡಿಜಿಟ್ ಬರುವ ತನಕ ನೀವು ಪ್ರೊಸೆಸ್ ಹೀಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದನ್ನೇ ನಾವು ಡಿಜಿಟ್ ಸಮ್ ಅಂತ ಹೇಳ್ತೀವಿ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ. ಅಂದ್ಕೊಳ್ಳಿ, 5 6 7 2 ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಿ ಅಂತಮ್ಮ ಅಂತ ಹೇಳಿದರೆ 5 + 6 11 ಆಗ್ತಾನೆ, 11 + 7 18 ಆಗ್ತಾನೆ, 18 + 2 20 ಆಗ್ತಾನೆ. ಹೌದಾ? ನಾ ಹೇಳಿದ್ದೀನಿ ನಿಮಗೆ, ಸಿಂಗಲ್ ಡಿಜಿಟ್ ಬರೋ ತನಕ ನೀವು ಹೀಗೆ ಆ್ಯಡ್ ಮಾಡಬೇಕಾಗತ್ತೆ. ಹೌದಾ? ಅಗೇನ್ 2 + 0 2 ಬರ್ತಾನೆ. ಹೌದಾ? ಇದ್ರದ್ದು ಡಿಜಿಟ್ ಸಮ್ ಏನಾಗಿದೆ? 2 ಬಂದಿದ್ದಾನೆ. ಹೌದಾ? ಬಹಳ ಈಸಿಯಾಗಿ ತಿಳ್ಕೊಳ್ಳೋಣ. ಈಗ ಸರ್, ಡಿಜಿಟ್ ಸಮ್ ಆ್ಯಡ್ ಮಾಡೋದನ್ನು ಕಲ್ತಿದ್ದೀವಿ, ಕ್ಲಿಯರ್ ಆಗಿದೆ. ಇದ್ರದ್ದು ಬೇಸಿಕ್ ಏನಿದೆ ಹೇಳಿ. ನೋಡಿ, ಇದ್ರದ್ದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ ನಿಮಗೆ. ಕಾನ್ಸೆಪ್ಟ್ ಏನಿದೆ ಇದರದ್ದು, ಈಗ ಯಾವುದೇ ನಂಬರ್ ತೊಗೊಳ್ಳಿ. ಹೌದಾ? ಅಂದ್ಕೊಳ್ಳಿ 83 ತೊಗೊಂಡಿದ್ದೀರಾ. ಹೌದಾ? 83 ತೊಗೊಂಡಿದ್ದೀರಾ. ಇದರದ್ದು ನೀವು ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಏನು ಮಾಡ್ತೀರಾ ನೀವು? 8 + 3 11 ಬರುತ್ತೆ. ಅಗೇನ್ 1 + 1 2 ಬರುತ್ತೆ. ಹೌದಾ? 83ಇದು ಫೈನಲ್ ನಂಬರ್ ಏನು ಬಂದಿದೆ? ಡಿಜಿಟ್ ಸಮ್ ಮಾಡಿದ ಆದ ಮೇಲೆ 2 ಬಂದಿದೆ. ಹೌದಾ? ಈಗ ನೋಡಿ, ಇದೇ 83ನ ನೀವು ಡಿವೈಡೆಡ್ ಬೈ 9 ಮಾಡಿ ನೋಡಿ. ಡಿವೈಡೆಡ್ ಬೈ 9 ಮಾಡಿ ನೋಡಿ. 9 9s 81. ನಿಮ್ಮದು ರಿಮೈಂಡರ್ ಏನು ಬರ್ತಾನೆ? 2 ಬರ್ತಾನೆ. ಹೌದಾ? ಈಗ ಕಾನ್ಸೆಪ್ಟ್ ಏನು ಮಜಾ ಇದೆ ನೋಡಿ. ಯಾವುದೇ ನಂಬರ್ನ ನೀವು ಡಿವೈಡೆಡ್ 9 ಮಾಡಿದ ಆದಮೇಲೆ ನಿಮ್ಮದು ರಿಮೈಂಡರ್ ಏನು ನಂಬರ್ ಬರುತ್ತಲ್ವ, ಅದು ಆ್ಯಂಡ್ ನೀವು ಡಿಜಿಟ್ ಸಮ್ ಮಾಡಿದಾಗ ಏನು ನಂಬರ್ ಬರುತ್ತೆ, ಎರಡೂ ನಂಬರ್ ಸೇಮ್ ಇರ್ತವೆ. ಓಕೆ, ವಾ. ಹೌದಾ? ನೋಡಿ, ಯಾವುದೇ ನಂಬರ್ನ ನೀವು ಡಿವೈಡೆಡ್ ಬೈ 9 ಮಾಡಿ ನಿಮ್ಮದು ರಿಮೈಂಡರ್ ನೋಡಿ, ಅಥವಾ ಅದೇ ನಂಬರ್ದು ನೀವು ಡಿಜಿಟ್ ಸಮ್ ಮಾಡಿ ನಿಮ್ಮದು ನಂಬರ್ಸ್ ಎರಡು ಸೇಮ್ ಬರ್ತವೆ. ಹೌದಾ?
ಹಾಗಾದರೆ ಇಲ್ಲಿ ಏನು ಕಲಿಬೋದು ಸರ್ ನಾವು? ಈಗ ಯಾವುದೇ ನಂಬರ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ 33 ಕೊಟ್ಟಿದ್ದಾರೆ, ಹೌದಾ? 33 ಡಿವೈಡೆಡ್ ಬೈ 9 ಅಂತ ಕೊಟ್ಟಿದ್ದಾರೆ. ಕ್ವಶನ್ದಲ್ಲಿ ಏನು ಕೇಳ್ತಿದ್ದಾರೆ? ಫೈಂಡ್ ದಿ ರಿಮೈಂಡರ್ ಅಂತ ಕೇಳಿದ್ದಾರೆ, ಹೌದಾ? ರಿಮೈಂಡರ್ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡ್ತೀರಾ ಸರ್? ಇದನ್ನು ರಿಮೈಂಡರ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಾವು ಬೇಸಿಕ್ಕಾಗಿ ಏನು ಮಾಡ್ತೀವಿ? 33 ಡಿವೈಡೆಡ್ ಬೈ 9 ಮಾಡ್ತೀವಿ ಸರ್, ಹೌದಾ? ಸೊ 9 3s 27 ಆಗ್ತಾನೆ. ನಿಮ್ಮದು ಎಷ್ಟು ಉಳಿತಾನೆ? 6 ಉಳಿತಾನೆ, ಹೌದಾ? ರಿಮೈಂಡರ್ 6 ಬಂದಿದೆ. ಸೊ ಇದು ಪ್ರೊಸೆಸ್ ಲಾಂಗ್ ಆಗುತ್ತೆ, ಟೈಮ್ ಹಿಡಿಯುತ್ತೆ, ಹೌದಾ? ಸೊ ಯಾವುದೇ ನಂಬರ್ ಡಿವೈಡೆಡ್ ಬೈ 9, ಎನಿ ನಂಬರ್ ಡಿವೈಡೆಡ್ ಬೈ 9 ಅಂತ ಕ್ವಶನ್ದಲ್ಲಿ ಕೊಟ್ಟರೆ ನೀವು ಡಿವೈಡ್ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಯಾವ ನಂಬರ್ ಕೊಟ್ಟಿರ್ತಾರಲ್ವ ಅದ್ರದ್ದು ಡಿಜಿಟ್ ಸಮ್ ಮಾಡಿಬಿಡಿ. ಅಂದರೆ 3 + 3 ಅಂದರೆ ಡೈರೆಕ್ಟಾಗಿ ನಿಮ್ಮದು 6 ಬರ್ತಾನೆ. ಇವನೇ ನಿಮ್ಮದು ರಿಮೈಂಡರ್ ಆಗಿರ್ತಾನೆ, ರಿಮೈಂಡರ್ ಆಗಿರ್ತಾನೆ. ತಿಳಿತಾ ಉಂಟಾ ಅಂತಮ್ಮ? ಸೊ ಇದೇ ಇದರದ್ದು ಕಾನ್ಸೆಪ್ಟ್ ಇದೆ, ಓಕೆ? ಸೊ ಯಾವುದೇ ನಂಬರ್ ಡಿವೈಡೆಡ್ ಬೈ 9 ಮಾಡಿದರೂ ನಿಮ್ಮದು ನಂಬರ್ ಏನು ಬರುತ್ತೆ? ರಿಮೈಂಡರ್ ಅದು. ಆ್ಯಂಡ್ ನಿಮ್ಮದು ಡಿಜಿಟ್ ಸಮ್ ಏನು ಮಾಡಿದಾದ್ಮೇಲೆ ನಂಬರ್ ಬರುತ್ತೆ, ಎರಡೂ ಸೇಮ್ ಇರ್ತವೆ. ಈಗ ಇದರಲ್ಲಿ ನೀವು ಒಂದು ಕಾನ್ಸೆಪ್ಟ್ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ? ಎಕ್ಸಾಮ್ದಲ್ಲಿ 4 5 6 2 3 ಡಿವೈಡೆಡ್ ಬೈ 9 ಅಂತ ಕೇಳ್ತಾರೆ. ಸೊ ನಮ್ಮ ಅಣ್ತಮ್ಮರು ಮಾನಸಿಕ ಆಗಿಬಿಡ್ತಾರೆ ಇದನ್ನು ಕ್ವಶನ್ ನೋಡಿ, ಹೌದಾ? ಸೊ ಮಾನಸಿಕ ಆಗಬೇಡಿ. ನಾ ಹೇಳಿದ್ದೀನಿ ಎನಿ ನಂಬರ್ ಡಿವೈಡೆಡ್ ಬೈ 9 ಇದರದ್ದು ರಿಮೈಂಡರ್ ಕೇಳಿರ್ತಾರೆ ಕ್ವಶನ್ದಲ್ಲಿ. ರಿಮೈಂಡರ್ ಏನು ಬರುತ್ತೆ ಅಂತ ಕ್ವಶನ್ದಲ್ಲಿ ಕೇಳ್ತಾರೆ. ವಾಟ್ ಈಸ್ ರಿಮೈಂಡರ್ ಅಂತ ಕೇಳ್ತಾರೆ. ಸೊ ನೀವು ಕಲ್ತಿದ್ದೀರಾ, ಯಾವುದೇ ನಂಬರ್ ಡಿವೈಡೆಡ್ ಬೈ 9 ಮಾಡಿದರೂ ರಿಮೈಂಡರ್ ಒಂದೇ ಬರುತ್ತೆ. ಈ ನಂಬರ್ನ ಡಿಜಿಟ್ ಸಮ್ ಮಾಡಿದ್ರೂ ನಿಮ್ಮ ಏನು ನಂಬರ್ ಬರುತ್ತಲ್ವ ಅದು ಆ್ಯಂಡ್ ರಿಮೈಂಡರ್ ಸೇಮ್ ಇರುತ್ತೆ, ಹೌದಾ? ನೀವು ಸಿಂಪಲ್ಲಾಗಿ ಏನು ಮಾಡ್ತೀರಾ? 4 5 6 2 3 ಇದೆ, ಹೌದಾ? ಇದ್ರದ್ದು ನೀವು ಡಿಜಿಟ್ ಸಮ್ ಮಾಡ್ತೀರಾ, ಹೌದಾ? 4 + 5 9 9 + 6 15 15 + 2 17 17 + 3 20 ಬರುತ್ತೆ, ಹೌದಾ? 20 ಬರುತ್ತೆ. ಅಗೇನ್ 2 + 0 ನಿಮ್ಮದು 2 ಬರುತ್ತೆ. ನೋಡಿ, ವಿತಿನ್ 10 ಸೆಕೆಂಡ್ಸ್ದಲ್ಲಿ ನಿಮ್ಮ ರಿಮೈಂಡರ್ ಬಂದಿದ್ದಾನೆ. ಏನು ಬಂದಿದ್ದಾನೆ? 2, ಹೌದಾ? ಸೊ ಇದರದ್ದು ರಿಮೈಂಡರ್ ಏನು ಬಂದಿದ್ದಾನೆ? 2 ಬಂದಿದ್ದಾನೆ. ತಿಳಿತಾ ಇದೆ? ಸೊ ಭಾಳ ಈಸಿಯಾಗಿ ನೀವು ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಸಿಮಿಲರ್ ಕ್ವಶನ್ಸ್ ಇದ್ದಾವೆ, ನೋಡೋಣ ಬನ್ನಿ. ಹಾಂ, ಫೈಂಡ್ ಹೀಗೆ ಕ್ವಶನ್ಸ್ ಕೇಳ್ತಾರೆ. ಬ್ಯಾಂಕಿಂಗ್ ಆಗಿರ್ಬೋದು, SSCದಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಅದು CPU ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಹೀಗೆ ಕ್ವಶನ್ಸ್ ಕೇಳ್ತಾರೆ. ಫೈಂಡ್ ದಿ ರಿಮೈಂಡರ್ ಆಫ್ 9 2 4 3 8 2 ಡಿವೈಡೆಡ್ ಬೈ 9 ಅಂತ ಕೇಳಿದ್ದಾರೆ, ಹೌದಾ? ಸರ್ ನಾವು ಇದನ್ನು ಏನು ಮಾಡ್ತೀವಿ? ನಾವು ಡಿವೈಡ್ ಮಾಡೋದಿಲ್ಲ ಸರ್, ಇದರದ್ದು ಡಿಜಿಟ್ ಸಮ್ನ ಫೈಂಡ್ ಔಟ್ ಮಾಡ್ತೀವಿ. ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಿದರೆ ನಮ್ಮ ರಿಮೈಂಡರ್ ಬರುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ ನೋಡಿ, 5 6 3 2 4 ಅಂತ ಇದೆ, ಹೌದಾ? ಈ ನಂಬರ್ನ ನೀವು ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದರೆ ಏನು ಮಾಡ್ತೀರಾ? ಡಿಜಿಟ್ನ ಆ್ಯಡ್ ಮಾಡ್ತೀರಾ, ಹೌದಾ? 5 + 6 11 ಆಗ್ತಾನೆ, 11 + 3 14 ಆಗ್ತಾನೆ, 14 + 2 16 ಆಗ್ತಾನೆ, 16 + 4 20 ಆಗ್ತಾನೆ, ಹೌದಾ? 20 ಬರ್ತಾನೆ. 20 ಅಂದರೆ 2 + 0 2 ಬರ್ತಾನೆ. ನಿಮ್ಮದು ಡಿಜಿಟ್ ಸಮ್ ಏನು ಬಂದಿದೆ? 2 ಬಂದಿದೆ. ಈಗ ನೆನ್ಪಿಟ್ಕೊಳ್ಳಿ, ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಇಷ್ಟೆಲ್ಲ ಆ್ಯಡ್ ಮಾಡೋದನ್ನು ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಒಂದು ನಂಬರ್ನ ನೀವು ನೆನ್ಪಿಟ್ಕೊಳ್ಳಿ, 9, ಹೌದಾ? ಈ 9 ನಿಮಗೆ ಎಲ್ಲೇ ಕಾಣ್ತಾನೆ ನೋಡಿ, ಏನು ನಂಬರ್ ಕೊಟ್ಟಿರ್ತಾರೆ ಇದರಲ್ಲಿ 9ಅನ್ನು ನೀವು ಗೋಲಿ ಹೊಡೆದ್ಬಿಡಿ. ಸರ್ ಹೇಗೆ? 6 + 3 9, 6 + 3 9 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ. 5 + 4 9ಅನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ. ಅಗೇನ್ ನಿಮ್ಮದು ಉಳಿದಿರೋದೇನು ಉಳಿದಿದೆ? 2 ಉಳಿದಿದೆ. ನಿಮ್ಮದು ಡಿಜಿಟ್ ಸಮ್ ಬಂದಿದೆ. ನೀವು ಫುಲ್ ಆ್ಯಡ್ ಮಾಡ್ತಾ ಕುಂತ್ರೆ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 9ಅನ್ನು ನೆನ್ಪಿಟ್ಕೊಂಡ್ಬಿಡಿ, ಹೌದಾ? 9 ನಿಮಗೆ ಎಲ್ಲಾದರೂ ಕಂಡ್ರೆ ಅದನ್ನು ಡೈರೆಕ್ಟಾಗಿ ಗೋಲಿ ಹೊಡೆದ್ಬಿಡಿ, ಹೌದಾ? ಉಳಿದಿರೋದು 2 ಬಂದಿದೆ. ಅಗೇನ್ 2 2 ಸೇಮ್ ಬಂದಿದೆ, ಓಕೆ? ಈಗ ನೋಡಿ, ಹಾಂ, ಫೈಂಡ್ ದಿ ರಿಮೈಂಡರ್ ಆಫ್ 9 2 4 3 8 2 ಡಿವೈಡೆಡ್ ಬೈ 9 ಅಂತ ಕೇಳಿದ್ದಾನೆ. 9 2 4 3 8 2 ಅಂತ ಕೇಳಿದ್ದಾನೆ. ರಿಮೈಂಡರ್ ಕೇಳಿದ್ದಾನೆ, ಹೌದಾ?
ಸೊ ನಿಮಗೆ ಹೇಳಿದ್ದೀನಿ ನಾನು 9 ಎಲ್ಲೇ ಕಾಣುತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಸರ್ 9 ಕಾಣ್ತಾ ಇದ್ದಾನೆ, 2 + 4 6, 6 + 3 ಅಗೇನ್ 9 ಕಂಡಿದ್ದಾನೆ. ಉಳಿದಿರೋದು 8 + 2, 8 + 2 ಅಂದರೆ 10 ಸರ್, ಹೌದಾ? 10 ಬರುತ್ತೆ ಸರ್. ಅಗೇನ್ 1 + 0 ಅಂದರೆ 1 ಬರುತ್ತೆ ಸರ್. ನಮ್ಮದು ಎ ಆಪ್ಷನ್ ಬಂದಿದೆ ಬಹಳ ಈಸಿಯಾಗಿ, ಹೌದಾ? ರಿಮೈಂಡರ್ ಅಂತ ಕೇಳಿದರೆ ನೀವು ಯಾವುದೇ ನಂಬರ್ನ 9 ಡಿವೈಡ್ ಮಾಡಲಿಕ್ಕೆ ಹೋಗಬೇಡಿ. ಅವನು ಕ್ವಶನ್ದಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೇಳ್ತಾನೆ, ಹೌದಾ? ದಿಸ್ ನಂಬರ್ ಡಿವೈಡೆಡ್ ಬೈ 9. ಈಗ ನೀವು ನಾರ್ಮಲ್ ಮೆಥಡಿಂದ ಮಾಡಿದರೆ ಫುಲ್ ಲಾಂಗ್ ಸ್ಟೆಪ್ ಆಗುತ್ತೆ, ಹೌದಾ? ಇದನ್ನು ಡಿವೈಡ್ ಮಾಡೋಕ್ಕಿಂತ ಬದಲು ಇದರದ್ದು ಡಿಜಿಟ್ ಸಮ್ನ ಫೈಂಡ್ ಔಟ್ ಮಾಡಿಬಿಡಿ. ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಿದರೂ ಆನ್ಸರ್ ಒಂದೇ ಬರುತ್ತೆ, ಡಿವೈಡೆಡ್ ಬೈ 9 ಮಾಡಿದರೂ ನಿಮ್ಮದು ನಂಬರ್ ಒಂದೇ ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಈಗ ನೋಡಿ, ಫೈಂಡ್ ದಿ ರಿಮೈಂಡರ್ ಆಫ್, ಅದೇ ಕ್ವಶನ್ ಬಂದಿದೆ. 6 3 5 2 4 1 ಅಂತ ಕೇಳಿದ್ದಾರೆ. ನಾನು ಹೇಳಿದ್ದೀನಿ ಎನಿ ನಂಬರ್ ಡಿವೈಡೆಡ್ ಬೈ 9 ಅಂತ ಕೇಳಿದರೆ ನೀವು ಡಿವೈಡ್ ಮಾಡಲಿಕ್ಕೆ ಹೋಗಬೇಡಿ, ಇದರದ್ದು ಡಿಜಿಟ್ ಸಮ್ ಫೈಂಡ್ ಔಟ್ ಮಾಡಿ. ಈಗ ನೋಡಿ, 6 + 3 9 ಕಂಡಿದ್ದಾನೆ ಸರ್, ಕ್ಯಾನ್ಸಲ್ ಮಾಡಿದ್ದೀವಿ. 5 + 4 9 ಕಂಡಿದ್ದಾನೆ ಸರ್, ಕ್ಯಾನ್ಸಲ್ ಮಾಡಿದ್ದೀವಿ. 2 + 1 + 1 ನಮ್ಮದು 4 ಬಂದಿದ್ದಾನೆ ಸರ್. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೋಡಿ, ವಿತಿನ್ 5 ಸೆಕೆಂಡ್ದಲ್ಲಿ ನಿಮ್ಮದು ಆನ್ಸರ್ ಬರ್ತಾ ಇದೆ, ಹೌದಲ್ವಾ? ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಸರಿ ಅಲ್ವಾ ಅಂತಮ್ಮ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ರೀ. ಓಕೆ, ಫೈಂಡ್ ದಿ ರಿಮೈಂಡರ್ ಆಫ್ 9 5 4 2 1 2 6 3 ಡಿವೈಡೆಡ್ ಬೈ 9 ಅಂತ ಕೇಳಿದ್ದಾನೆ. ಇದನ್ನು ನಿಮಗೆ ನಾನು ಹೀಗೆ ಬಿಡ್ತಾ ಇದ್ದೀನಿ, ನೀವು ಇದರ ಆನ್ಸರ್ನ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ. ಓಕೆ, ಎಸ್. ನೆಕ್ಸ್ಟ್ ಬನ್ನಿ. ಸೊ ಓಕೆ, ವೇರ್ ವಿ ಕ್ಯಾನ್ ಯೂಸ್ ಡಿಜಿಟ್ ಸಮ್. ಡಿಜಿಟ್ ಸಮ್ ಮೆಥಡನ್ನು ನಾನು ಎಲ್ಲೇ ಯೂಸ್ ಮಾಡ್ಬೋದು? ಎಡಿಷನ್ದಲ್ಲಿ ಮಾಡ್ಬೋದು, ಸಬ್ಟ್ರಾಕ್ಷನ್ದಲ್ಲಿ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ದಲ್ಲಿ ಮಾಡ್ಬೋದು, ಡಿವಿಷನ್ದಲ್ಲಿ ಮಾಡ್ಬೋದು. ಓಕೆ, ಎಡಿಷನ್ ಸಬ್ಸ್ಟ್ರಾಕ್ಷನನ್ನು ಮೊದಲು ನೋಡೋಣ ರೀ, ಹೌದಾ? ಸೊ ಇದರದ್ದು ಪರ್ಫೆಕ್ಟ್ ಆದಮೇಲೆ ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ನಾವು ಬಹಳ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಣ, ಸರಿ ಅಲ್ವಾ? ಸೊ ನೋಡಿ, ನಿಮಗೆ ಡಿಜಿಟ್ ಸಮ್ ಸ್ಟ್ರಾಂಗ್ ಆಯ್ತಪ್ಪ ಅಂತಂದರೆ ಯಾವುದೇ ಪ್ರಾಬ್ಲಮ್ ಇರಲಿ, ಓಕೆ, ವಿತಿನ್ 10 ಸೆಕೆಂಡ್ಸ್ದಲ್ಲಿ ನೀವು ಆನ್ಸರ್ನ ತರ್ತೀರಾ, ಹೌದಾ? ಸೊ ಅದಕ್ಕೆ ಕರೆಕ್ಟಾಗಿ ಸೆಷನನ್ನು ನೋಡಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಸರಿ ಅಲ್ವಾ? ಕ್ವಶನ್ ಕೊಟ್ಟಿದ್ದಾರೆ, 284 + 322 + 583 + 237 = ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ, ಹೌದಾ? ಈಗ ನೆನಪಿಟ್ಕೊಳ್ಳಿ, ನಾ ಹೇಳಿದ್ದೀನಿ ಸರ್ ಇದನ್ನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ನನಗೆ ಡಿಜಿಟ್ ಸಮ್ ಗೊತ್ತಿದೆ, ಹೌದಾ? ಡಿಜಿಟ್ ಸಮ್ ಗೊತ್ತಿದ್ದರೆ ಆರಾಮಾಗಿ ಆನ್ಸರ್ನ ನೀವು ತರ್ಬೋದು, ಹೌದಲ್ವ? ಈಗ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿ. 2 + 8 10 ಆಗ್ತಾನೆ, 10 + 4 14 ಆಗ್ತಾನೆ, ಇವನು 14 ಆಗ್ತಾನೆ. 14 ಅಂದರೆ ನಿಮಗೆ ಗೊತ್ತಿದೆ, 1 + 4 5 ಆಗ್ತಾನೆ, 5 ಆಗ್ತಾನೆ. ಪ್ಲಸ್ಸಿಗೆ ಪ್ಲಸ್. 3 + 2 5, 5 + 2 7 ಆಗ್ತಾನೆ, ಹೌದಾ? 7 ಪ್ಲಸ್ 5 + 8 13 ಆಗ್ತಾನೆ, 13 + 3 16 ಆಗ್ತಾನೆ, ಹೌದಾ? 13 + 3 16 ಆಗ್ತಾನೆ. ನಾ ಹೇಳಿದ್ದೀನಿ ಸಿಂಗಲ್ ಡಿಜಿಟ್ ಬರೋ ತನಕ ಆ್ಯಡ್ ಮಾಡಬೇಕು, ಹೌದಾ? 1 + 6 ಅಗೇನ್ ನಿಮ್ಮದು 7 ಬರ್ತಾನೆ, ಹೌದಾ? ಪ್ಲಸ್ ನೋಡಿ, ಇಲ್ಲಿ ನನಗೆ 9 ಕಾಣ್ತಾ ಇದ್ದಾನೆ ಸರ್, ಹೇಗೆ? 7 to 9 ಕಂಡಿದ್ದಾನೆ, ಡೈರೆಕ್ಟಾಗಿ ಹಾರಿಸಿಬಿಟ್ಟಿದ್ದೀವಿ. ಉಳಿದಿರೋದು 3 ಉಳಿದಿದೆ, ಹೌದಾ? = ಕ್ವಶನ್ ಮಾರ್ಕ್, ಸರಿ ಅಲ್ವಾ? ತಿಳಿತಾ ಇದೆ? ಈಗ ನೋಡಿ, 5 + 7 12, 12 + 7 19, 19 + 3 22 ನಿಮ್ಮದು ಬರುತ್ತೆ, ಹೌದಾ? ಅಗೇನ್ 2 + 2 4 ನಿಮ್ಮದು ಆನ್ಸರ್ ಬಂದಿದೆ. ನಿಮ್ಮದು ಆಲ್ರೆಡಿ ಆನ್ಸರ್ ಬಂದಿದೆ. ಸರ್ ಹೇಗೆ ಹೇಳ್ತೀರಾ? ನೋಡಿ, ಈ 4 ಏನು ಬಂದಿದೆ ಅಲ್ವಾ, ಈ 4ನ ನೀವು ಆಪ್ಷನ್ದಲ್ಲಿ ಹುಡುಕಬೇಕಾಗುತ್ತೆ, ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಹೌದಾ? ಈ 4 ಯಾವ ಆಪ್ಷನ್ದಲ್ಲಿ ನಿಮಗೆ ಸಿಗ್ತಾನೆ ಅದೇ ನಿಮ್ಮದು ಕರೆಕ್ಟ್ ಆಪ್ಷನ್ ಆಗುತ್ತೆ, ಹೌದಾ? ಚೆಕ್ ಮಾಡೋಣ ರೀ. ಆಪ್ಷನ್ ಎ ನೋಡಿ, 6 3 9 ಹೋಗಿದ್ದಾನೆ, ಉಳಿದಿರೋದು 3 ಉಳಿದಿದ್ದಾನೆ, ಹೌದಾ? ಓಕೆ, ಕರೆಕ್ಟ್ ಇದೆ ಅಲ್ವಾ? 5 12 12 + 7 19 ಎಸ್, ಕರೆಕ್ಟ್. ನೆಕ್ಸ್ಟ್ ನೋಡಿ, 6 2 1 ಹೋಗಿದ್ದಾನೆ. ಹೇಳಿದ್ದೀನಿ 9ಅನ್ನು ಹುಡುಕಿ ಕ್ಯಾನ್ಸಲ್ ಮಾಡಿಬಿಡಿ, ಗೋಲಿ ಹೊಡೆದ್ಬಿಡಿ. 6 + 2 8, 8 + 1 9,
ಡೈರೆಕ್ಟಾಗಿ ನಾನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ. ಉಳಿದಿರೋದೇನು ಉಳಿದಿದ್ದಾನೆ? 4 ಉಳಿದಿದ್ದಾನೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕಂದರೆ ನಮಗೆ 4 ಬೇಕಿತ್ತು, ಹೌದಾ? ನಮಗೆ 4 ಬೇಕಿತ್ತು, 4 ನಮಗೆ ಆಪ್ಷನ್ದಲ್ಲಿ ಸಿಕ್ಕಿದೆ. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಎಸ್. ಸೊ ಹೀಗೆ ಬಹಳ ಈಸಿಯಾಗಿ ನೀವು ನೋಡಿ, ಇದು ಇನ್ನೂ ಸ್ವಲ್ಪ ಸಣ್ಣ ಕ್ವಶನ್ ಇದೆ. ಓಕೆ, ಬಹಳ ಈಸಿ ಕ್ವಶನ್ ಇದೆ. ಬಹಳ ಭಯಂಕರ ಕ್ವಶನ್ ತಂದಿದ್ದೀನಿ. ಅದನ್ನು ವಿತಿನ್ 10 ಸೆಕೆಂಡ್ಸ್ದಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ ಅಲ್ವಾ? ನೆಕ್ಸ್ಟ್ ನೋಡಿ. ಓಕೆ, ಬಹಳ ಭಯಂಕರ ಮಾನಸಿಕ ಕ್ವಶನ್ ಬಂದಿದೆ, ಹೌದಲ್ವಾ? ಇದನ್ನು ನೋಡಿ ಅಣ್ತಮ್ಮ ಮಾನಸಿಕ ಆಗಿಬಿಡ್ತಾರೆ, ಹೌದಾ? ಇಷ್ಟೆಲ್ಲ ಆ್ಯಡ್ ಹೇಗೆ ಮಾಡಬೇಕು ಸರ್? ನಮ್ಮ ಕಡೆ ಟೈಮ್ ಇರೋದಿಲ್ಲ ಸರ್, ಹೌದಾ? ಬ್ಯಾಂಕಿಂಗ್, SSC, LIC ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಅದರಲ್ಲಿ ಟೈಮ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ರೀ, ಹೌದಾ? ನೀವು ಒಂದೇ ಕ್ವಶನ್ಗೆ ವಿತಿನ್ 1 ಮಿನಿಟ್ದಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಹೌದಾ? ಇದನ್ನು ನಾರ್ಮಲ್ ಮೆಥಡಿಂದ ಮಾಡಿದರೆ 2 ಮಿನಿಟ್ಸ್ ಆಗುತ್ತೆ, 3 ಮಿನಿಟ್ಸ್ ಆಗ್ಬೋದು. ಓಕೆ, ಡಿಪೆಂಡ್ಸ್ ಅಪಾನ್ ಯುವರ್ ಎಬಿಲಿಟಿ. ಇದನ್ನೇ ನೀವು ಡಿಜಿಟ್ ಸಮ್ಮಿಂದ ಸಾಲ್ವ್ ಮಾಡಿದರೆ ವಿತಿನ್ 20 to 30 ಸೆಕೆಂಡ್ಸ್, ಹೌದಾ? ಸ್ವಲ್ಪ ದೊಡ್ಡ ಕ್ವಶನ್ ಇದೆ. ವಿತಿನ್ 20 ಸೆಕೆಂಡ್ಸ್ದಲ್ಲಿ ನೀವು ಆನ್ಸರ್ನ ತರ್ಬೋದು, ಹೌದಾ? ಈಗ ನೋಡಿ. ಓಕೆ, 9 ನನಗೆ ಎಲ್ಲೇ ಕಾಣ್ತಾನೆ ಅವನಿಗೆ ಹಾರಿಸಿ ಬಿಡ್ತೀನಿ, ಹೌದಾ? 9 ಕಂಡಿದ್ದಾನೆ. 6 + 3 9 ಕಾಣ್ತಾ ಇದ್ದಾನೆ. ಉಳಿದಿರೋದು 8 + 4 + 2 ಉಳಿದಿದ್ದಾನೆ, ಹೌದಾ? 8 + 4 ಅಂದರೆ 12 ಬರ್ತಾನೆ. 12 + 2 ಅಂದರೆ 14 ಆಗ್ತಾನೆ. ಏನಾಗ್ತಾನೆ? 14 ಆಗ್ತಾನೆ, ಹೌದಲ್ರಿ? ಸೊ 14 ಅಂದರೆ ನಮಗೆ ಗೊತ್ತಿದೆ 5. 1 + 4 5, ಸರಿ ಅಲ್ವಾ? 9 ಹೋಗಿದ್ದಾನೆ, ಎಸ್ ಕರೆಕ್ಟ್ ಇದೆ. 14. ನೆಕ್ಸ್ಟ್ ನೋಡಿ, 9 ಕಂಡಿದ್ದಾನೆ ಸರ್, ನನಗೆ ಕ್ಯಾನ್ಸಲ್ ಮಾಡಿದ್ದೀನಿ. 6 + 2 + 1 9 ಕಾಣ್ತಾ ಇದ್ದಾನೆ, ಗೋಲಿ ಹೊಡೆದಿದ್ದೀನಿ. ಉಳಿದಿರೋದು ಏನು ಉಳಿದಿದೆ? 4 ಉಳಿದಿದೆ, ಹೌದಾ? ಪ್ಲಸ್ ಸರ್ 9 ಕಂಡಿದ್ದಾನೆ, ಓಕೆ. 9 ಕಾಣ್ತಾ ಇದ್ದಾನೆ, ಓಕೆ. 2 + 6 8, 8 + 4 12, 12 + 8 ಏನಾಗ್ತಾನೆ? 12 + 8 20 ಆಗ್ತಾನೆ, ಹೌದಾ? 20 ಬರ್ತಾನೆ. ಕರೆಕ್ಟಾಗಿ ನೋಡಿ, 2 + 6 8 ಆಗ್ತಾನೆ. 8 + 4 12 ಆಗ್ತಾನೆ. 12 + 8 20 ಆಗ್ತಾನೆ. 20 ಅಂದರೆ ನಮ್ಗೆ ಗೊತ್ತಿದೆ 2 + 0 2 ಅಂತ ಬರಿಬೋದು, ಹೌದಲ್ರಿ? ಬರಿಬೋದು. ಈಗ ನೆಕ್ಸ್ಟ್ ನೋಡಿ ಸರ್, 8 + 1 9 ಕಂಡಿದ್ದಾನೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀನಿ, ಹೌದಾ? 8 + 4 8 + 1 9 ಇದ್ದಾನೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. 5 + 4 9 ಕಾಣ್ತಾ ಇದ್ದಾನೆ, ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. ಉಳಿದಿರೋದೇನು ಉಳಿದಿದೆ? 6 + 2 ಉಳಿದಿದೆ. 6 + 2 ಉಳಿದಿದೆ. 6 + 2 ಅಂದರೆ 8 ನಿಮ್ಮದು ಆನ್ಸರ್ ಬರುತ್ತೆ. 8 ನಿಮ್ಮದು ಆನ್ಸರ್ ಬರುತ್ತೆ, ಹೌದಾ? ಸೊ ಇದನ್ನು ಆ್ಯಡ್ ಮಾಡಿಬಿಡಿ. ನೋಡಿ, ಅಗೇನ್ 5 + 4 9 ಕಾಣ್ತಾ ಇದ್ದಾನೆ. ಅಗೇನ್ 5 + 4 9 ಕಾಣ್ತಾ ಇದ್ದಾನೆ. ನಿಮಗೆ ಹೇಳಿದ್ದೀನಿ, 9 ನಿಮಗೆ ಕಂಡ್ರೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ, ಹೌದಾ? ಉಳಿದಿರೋದು 2 + 8 ಉಳಿದಿದೆ. 2 + 8 ಈಸ್ ನಥಿಂಗ್ ಬಟ್ 10 ಬರ್ತಾ ಇದ್ದಾನೆ. ಸೊ ಅಗೇನ್ 10 ಅಂದರೆ 1 + 0 1 ನಿಮ್ಮದು ಆನ್ಸರ್ ಬರುತ್ತೆ. ಫೈನಲ್ ಆನ್ಸರ್ ಏನು ಬಂದಿದೆ? 1 ಬಂದಿದೆ. ಸೊ ಇದು ಫೈನಲ್ ಆನ್ಸರ್ನ ನೀವು ಆಪ್ಷನ್ದಲ್ಲಿ ಹುಡುಕಬೇಕಾಗುತ್ತೆ. ಆಪ್ಷನ್ದಲ್ಲಿ 1 ನಿಮಗೆ ಸಿಕ್ಕರೆ, ಹೌದಾ? 1 ನಿಮಗೆ ಯಾವ ಆಪ್ಷನ್ದಲ್ಲಿ ಸಿಗುತ್ತೆ ಅದೇ ಆಪ್ಷನ್ ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಬನ್ನಿ. 9 9 ಹೋಯಿತು, 9 9 ಹೋಯಿತು. 3 3 6 7 8 9 ಹೋಯಿತು. 1 ಬಂದಿದ್ದಾನೆ, ಉಳಿದಿರೋದೇನು ಉಳಿದಿದ್ದಾನೆ? 1 ಉಳಿದಿದ್ದಾನೆ. ಸೊ ಆಲ್ರೆಡಿ ನಮ್ದು ಆನ್ಸರ್ ಬಂದಿದೆ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ಬಹಳ ಈಸಿಯಾಗಿ ಆನ್ಸರ್ ಬರ್ತಾ ಇದೆ, ಹೌದಾ? ಸೊ ಫಸ್ಟು ನೀವು ಡಿಜಿಟ್ ಸಮ್ನ ಮಾಡ್ತೀರಾ, ಡಿಜಿಟ್ ಸಮ್ ಬರುತ್ತೆ. ಫೈನಲ್ ಆನ್ಸರ್ ಏನು ಬರುತ್ತೆ ಅದನ್ನೇ ನೀವು ಆಪ್ಷನ್ದಲ್ಲಿ ಹುಡುಕಬೇಕಾಗುತ್ತೆ, ಹೌದಾ? ನಮಗೆ ಆಪ್ಷನ್ ಎದಲ್ಲಿ 1 ಬಂದಿದ್ದಾನೆ. ಸೊ ದಿಸ್ ಈಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದಿದೆ. ದಿಸ್ ಪ್ಲಸ್ ದಿಸ್ ಮೈನಸ್ ದಿಸ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಕೇಳಿ. ಬಹಳ ಭಯಂಕರ ಕ್ವಶನ್ ಬಂದಿದೆ ರೀ, ಹೌದಾ? ಸೊ ಇದನ್ನು ನೀವು ಆ್ಯಡ್ ಮಾಡ್ತಾ ಸಬ್ಟ್ರಾಕ್ಟ್ ಮಾಡ್ತಾ ಕುಂತ್ರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ, ಹೌದಾ? ನಮಗೆ ಡಿಜಿಟ್ ಸಮ್ ಗೊತ್ತಿದೆ, ಆರಾಮಾಗಿ ಡಿಜಿಟ್ ಸಮ್ನ ಅಪ್ಲೈ ಮಾಡಿ. ಓಕೆ, ಈಗ ನೋಡಿ, 5 + 4 9 ಕ್ಯಾನ್ಸಲ್ ಮಾಡಿದ್ದೀನಿ.
6 + 3 9 ಗೋಲಿ ಹೊಡೆದಿದ್ದೀನಿ. ಉಳಿದಿರೋದೇನು ಉಳಿದಿದೆ ಅಂತಮ್ಮ? 3 + 3 6 ಉಳಿದಿದೆ. ಹೌದಾ? 6 ಉಳಿದಿದೆ. ಪ್ಲಸ್ 4 + 5 9 ಹೋಯಿತು. 2 + 7 9 ಹೋಯಿತು. ಉಳಿದಿರೋದೇನು ಉಳಿದಿದೆ? 0 + 2 ನಿಮ್ಮದು 2 ಬರುತ್ತೆ. 0 + 2 2 ಬರುತ್ತೆ. ಓಕೆ, ನೆಕ್ಸ್ಟ್ ಮೈನಸ್ 6 3 9 ಹೋಯಿತು. 7 2 9 ಹೋಯಿತು. ಉಳಿದಿರೋದು 4 + 0. 4 + 0 ಅಂದರೆ 4 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? 4 + 0 ಅಂದರೆ 4 ಬರುತ್ತೆ. ಈಗ ನೋಡಿ 6 + 2 8 -4 ಕ್ವಶನ್ ಮಾರ್ಕ್ ಬಂದಿದೆ. ಹೌದಾ? 8 - 4 ಅಂದರೆ ನಿಮಗೆ ಏನು ಬಂದಿದೆ? ಕ್ವಶನ್ ಮಾರ್ಕ್ ವ್ಯಾಲ್ಯೂ ಏನು ಬಂದಿದೆ? 4 ಬಂದಿದೆ. ಹೌದಾ? ಸೊ ನಿಮ್ಮದು ಆನ್ಸರ್ ಏನು ಬಂದಿದೆ? 4 ಬಂದಿದೆ. ಸೊ ಈ 4ನ ನೀವು ಆಪ್ಷನ್ದಲ್ಲಿ ಹುಡುಕಿ. ಓಕೆ, ಯಾವ ಆಪ್ಷನ್ದಲ್ಲಿ ನಿಮಗೆ 4 ಬರುತ್ತೆ ಡಿಜಿಟ್ ಸಮ್, ಅದೇ ನಿಮ್ಮದು ಕರೆಕ್ಟಾಗಿರುತ್ತೆ. ಹೌದಾ? ಸೊ 7 + 2 9 ಹೋಯಿತು. ಹೌದಾ? 5 + 1 + 3 9 ಹೋಯಿತು. ಹೌದಾ? 5 + 4 9 ಅಲ್ವಾ? ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ದೀನಿ. ಉಳಿದಿರೋದು 7 ಉಳಿದಿದ್ದಾನೆ. 7 ಉಳಿದಿದ್ದಾನೆ. ನೆಕ್ಸ್ಟ್ ನೋಡಿ, 7 + 2 9 ಹೋಯಿತು. ಓಕೆ, ಉಳಿದಿರೋದೇನು ಉಳಿದಿದ್ದಾನೆ? 5 + 1 + 7 + 5 ಉಳಿದಿದ್ದಾನೆ. ಹೌದಾ? 5 + 1 ಅಂದರೆ 6. 6 + 7 ಅಂದರೆ 13 ಬರುತ್ತೆ. 13 + 5 ಅಂದರೆ 18 ಬರುತ್ತೆ. ಹೌದಾ? 18 ಅಂದರೆ ನಿಮಗೆ ಗೊತ್ತಿದೆ 9. ಹೌದಾ? ನೆಕ್ಸ್ಟ್ ನೋಡಿ, 7 + 2 9 ಹೋಯಿತು. 5 + 1 + 3 9 ಹೋಯಿತು. ಉಳಿದಿರೋದೇನು ಉಳಿದಿದ್ದಾನೆ? 5 ಉಳಿದಿದ್ದಾನೆ. ಹೌದಾ? ನೆಕ್ಸ್ಟ್ 7 + 2 9 ಹೋಯಿತು. 5 + 4 9 ಹೋಯಿತು. ಉಳಿದಿರೋದು 3 + 1 ಉಳಿದಿದ್ದಾನೆ. 3 + 1 ಈಸ್ ನಥಿಂಗ್ ಬಟ್ 4 ಬಂದಿದ್ದಾನೆ. ಸೊ ನಮಗೆ ಬೇಕಾಗಿರೋದು ಏನು ಬೇಕಿತ್ತು ರೀ? 4 ಬೇಕಿತ್ತು. ಆಪ್ಷನ್ದಲ್ಲಿ 4 ಬಂದಿದ್ದಾನೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ 439 + 154 + x ಈಸ್ ಈಕ್ವಲ್ ಟು 724 + 72 ಅಂತ ಕೇಳಿದ್ದಾರೆ. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಹೌದಾ? ಸೊ ಡೈರೆಕ್ಟಾಗಿ 9ಅನ್ನು ಕ್ಯಾನ್ಸಲ್ ಮಾಡಬೇಕು. ಹೌದಾ? ಸೊ 9ಅನ್ನು ಕ್ಯಾನ್ಸಲ್ ಮಾಡಿದರೆ 4 + 3 7 ಬರುತ್ತೆ. ಪ್ಲಸ್ 5 + 4 ಡೈರೆಕ್ಟಾಗಿ 9 ಕ್ಯಾನ್ಸಲ್ ಆಗ್ತಾನೆ. ಉಳಿದಿರೋದು 1 ಉಳಿತಾನೆ. ಹೌದಾ? 1 ಉಳಿತು. ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 7 + 2 9 ಹೋಗಿದ್ದಾನೆ. ರಿಮೈನಿಂಗ್ ಏನು ಉಳಿದಿದ್ದಾನೆ? 4 ಉಳಿದಿದ್ದಾನೆ. ಗೆಟಿಂಗ್? ಪ್ಲಸ್ 7 2 9 ಆಲ್ರೆಡಿ ಹೋಗಿಬಿಟ್ಟಿದ್ದಾನೆ. ಕ್ಯಾನ್ಸಲ್ ಆಗಿದ್ದಾನೆ ಅಂದರೆ ಇವನು ವ್ಯಾಲ್ಯೂ ಏನು ಬರುತ್ತೆ? 0 ಬರುತ್ತೆ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ? 0 ಈಸ್ ದಿ ವ್ಯಾಲ್ಯೂ. ಸೊ 7 + 1 8 ಆಗುತ್ತೆ. ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 4 ಈಸ್ ಯುವರ್ ಆನ್ಸರ್. ಹೌದಾ? ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? ಎಕ್ಸ್ ಈಸ್ ನಥಿಂಗ್ ಬಟ್ 4 - 8. ಎಕ್ಸ್ ಈಸ್ ನಥಿಂಗ್ ಬಟ್ 4 - 8. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ? -4 ಬಂದಿದೆ. ಹೌದಾ? ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ? -4 ಬಂದಿದೆ. ಸರ್ ಈಗ ಡಿಜಿಟ್ ಸಮ್ ಆನ್ಸರ್ದಲ್ಲಿ ಮೈನಸ್ ಬಂದಿದೆ. ಸೊ ಇಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತೀರಾ ನೀವು. ಮೈನಸ್ದಲ್ಲಿ ಆನ್ಸರ್ ಬಂದಿದೆ ಅಲ್ವಾ? ಸೊ ನೋಡಿ, ಯಾವುದೇ ಆನ್ಸರ್ ಮೈನಸ್ದಲ್ಲಿ ಬಂದರೆ, -4ದಲ್ಲಿ ಆನ್ಸರ್ ಬಂದಿದೆ ಅಂದರೆ ಅದನ್ನು ನೀವು +9 ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಇಫ್ ಯು ಗಾಟ್ ಎನಿ ಆನ್ಸರ್ ಇನ್ ಮೈನಸ್ ದೆನ್ ಯು ಹ್ಯಾವ್ ಟು ಆ್ಯಡ್ +9. ಹೌದಾ? ಇದರಲ್ಲಿ -4 + 9 ಅಂದರೆ ನಿಮ್ಮದು ಫೈನಲ್ ಏನು ಬರುತ್ತೆ? 5 ಈಸ್ ಯುವರ್ ಆನ್ಸರ್ ಬರುತ್ತೆ. ಹೌದಾ? 9ರಲ್ಲಿ 4 ಹೋದರೆ 5. ಹೌದಾ? ನೆನ್ಪಿಟ್ಕೊಂಡು ಬಿಡಿ, ಯಾವುದೇ ಆನ್ಸರ್ ನಿಮ್ಮದು ಮೈನಸ್ದಲ್ಲಿ ಬಂದರೆ ಅದನ್ನು ನೀವು +9 ಮಾಡಿ ನಿಮ್ಮದು ಆನ್ಸರ್ ಪಾಸಿಟಿವ್ದಲ್ಲಿ ಬರಬೇಕಾಗುತ್ತೆ. ಹೌದಾ? ಸೊ ನಮಗೆ ಆನ್ಸರ್ ಏನು ಬಂದಿದೆ? 5 ಬಂದಿದೆ. ಈ 5ನ ನೀವು ಆಪ್ಷನ್ದಲ್ಲಿ ಹುಡುಕಿ. ಹೌದಾ? ಸೊ 5 + 2 7 ಆಗುತ್ತೆ. ಸೊ ನೋಡಿ, ಇಲ್ಲಿ 3 + 2 5 ಆಲ್ರೆಡಿ ಬಂದಿದ್ದಾನೆ. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ನೀವು ಇದನ್ನು ಎಲ್ಲನೂ ಸಿಂಪ್ಲಿಫೈ ಮಾಡ್ತಾ ಕುಂತರೆ ಯು ವಿಲ್ ಟೇಕ್ 2 to 3 minutes. ಹೌದಾ?
ಡಿಜಿಟ್ ಸಮ್ ನಿಮಗೆ ಗೊತ್ತಿದ್ದರೆ ವಿತಿನ್ 20 ಸೆಕೆಂಡ್ಸ್ದಲ್ಲಿ ನಿಮ್ಮ ಆನ್ಸರ್ ಬರುತ್ತೆ. ಓಕೆ ಅಲ್ವಾ? ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇಫ್ ಎ ಈಸ್ ಈಕ್ವಲ್ ಟು 8 ಫೈಂಡ್ ದಿಸ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಹೌದಾ? ಸೊ ಎಕ್ಸ್ಪ್ರೆಷನ್ ಏನಿದೆ, ಎ ಕ್ಯೂ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಅಂತ ಹೇಳಿದ್ದಾರೆ. ಸೊ ವಿ ನೋ ದಿ ಎ ವ್ಯಾಲ್ಯೂ, ಎ ಈಸ್ 8 ಅಂತ ಹೇಳಿದ್ದಾರೆ. ಸೊ ಎ ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡಿ. 8 ಕ್ಯೂಬ್ ಪ್ಲಸ್ 8 ಸ್ಕ್ವೇರ್ ಮೈನಸ್ 8, ಹೌದಾ? 8 ಕ್ಯೂಬ್ ಪ್ಲಸ್ 8 ಸ್ಕ್ವೇರ್ ಮೈನಸ್. ಸೊ 8 ಕ್ಯೂಬ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ 512. ವಾಟ್ ಈಸ್ 8 ಕ್ಯೂಬ್ ವ್ಯಾಲ್ಯೂ? 512 ಪ್ಲಸ್ 8 ಸ್ಕ್ವೇರ್ ವ್ಯಾಲ್ಯೂ 64 ಮೈನಸ್ 8 ಬರುತ್ತೆ, ಹೌದಾ? ಸೊ ಕ್ಯೂಬ್ಸ್ನ ನೀವು ಕಲಿಬೇಕಾಗುತ್ತೆ. ಫಸ್ಟ್ 1 to 30 ಕ್ಯೂಬ್ಸ್ನ ನೀವು ಗೊತ್ತಿರಬೇಕಾಗುತ್ತೆ, ಹೌದಾ? 1 to 30 ಕ್ಯೂಬ್ಸ್ನ ನೀವು ಕಲೀಲೇಬೇಕಾಗುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಹೌದಾ? ಸೊ 8 ಕ್ಯೂಬ್ 512, 8 ಸ್ಕ್ವೇರ್ 64, 8ಗೆ 8, ಹೌದಾ? ಸೊ ನೋಡಿ 5, ಈಗ ಡಿಜಿಟ್ ಸಮ್ ಅಪ್ಲೈ ಮಾಡಿ. 5 + 1 6, 6 + 2 ಓಕೆ, 8 ಈಸ್ ಯುವರ್ ಆನ್ಸರ್, ಹೌದಾ? 8 ಈಸ್ ಯುವರ್ ಆನ್ಸರ್. ಪ್ಲಸ್ 6 + 4 10 ಬರುತ್ತೆ, ಹೌದಾ? 10 ಈಸ್ ನಥಿಂಗ್ ಬಟ್ ನಿಮಗೆ ಗೊತ್ತಿದೆ ನೋಡಿ, ಇದರದ್ದು 8 ಬಂದಿದೆ. 6 + 4 10, 10 ಈಸ್ ನಥಿಂಗ್ ಬಟ್ 1, ಹೌದಾ? ಸೊ ಮೈನಸ್ 8. ಸೊ +8 -8 ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು 1 ಉಳಿದಿದೆ. ಸೊ ಈ 1ಅನ್ನು ನೀವು ಆಪ್ಷನ್ದಲ್ಲಿ ಹುಡುಕಿ. ಓಕೆ, ಫೈನಲ್ ಆನ್ಸರ್ ಏನು ಬಂದಿದೆ? 1. ಸೊ 5 + 5 is 10, 10 + 8 is 18, 18 is nothing but 9, ಹೌದಾ? ಅಗೇನ್ 5 + 6 is 11, 11 + 8 is 19 ಬರುತ್ತೆ, ಹೌದಾ? 5 + 6 is 11, 11 + 8 is 19 ಬರುತ್ತೆ. ಸೊ 19 is nothing but 1 + 9 is nothing but 10 ಬರುತ್ತೆ, ಹೌದಾ? 1 + 9 is 10. ಸೊ ಅಗೇನ್ 1 + 0 is 1, ಹೌದಾ? ಸೊ ದಿಸ್ ಆಪ್ಷನ್ ಈಸ್ ದಿ, ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ಈಗ ಮಲ್ಟಿಪ್ಲಿಕೇಶನ್ದಲ್ಲಿ ಕ್ವಶನ್ಸ್ ಬಂದಿದ್ದಾವೆ, ಹೌದಾ? ಸೊ ಎಡಿಷನ್ದಲ್ಲಿ, ಸಬ್ಟ್ರಾಕ್ಷನ್ದಲ್ಲಿ ನೀವು ಡಿಜಿಟ್ ಸಮ್ನ ಅಪ್ಲೈ ಮಾಡೋದನ್ನು ಕಲ್ತಿದ್ದೀರಾ, ಹೌದಾ? ಸೊ ಈಗ ಮಲ್ಟಿಪ್ಲಿಕೇಶನ್ ಬಂದಿದೆ, ಹೌದಾ? ಸೊ ಮಲ್ಟಿಪ್ಲಿಕೇಶನ್ದಲ್ಲಿ ಹೇಗೆ ಸರ್ ಡಿಜಿಟ್ ಸಮ್ ಅಪ್ಲೈ ಮಾಡಬೇಕು ಅನ್ನೋದನ್ನು ಬಹಳ ಆರಾಮಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾನ್ಸೆಪ್ಟ್ ಆ್ಯಂಡ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ ರೀ. ಈಗ ನೋಡಿ, ಒಂದು ನಾವು ನಿಮಗೆ ಹೇಳ್ತೀನಿ, ಕ್ವಶನ್ ಬಹಳ ಭಯಂಕರ ಇದೆ, ಆಪ್ಷನ್ ಬಹಳ ಭಯಂಕರ ಇದೆ, ಹೌದಾ? ಆದರೆ ನೀವು ಆನ್ಸರ್ ವಿತಿನ್ 10 ಸೆಕೆಂಡ್ಸ್ದಲ್ಲಿ ಬರುತ್ತೆ, ಹೌದಾ? ವಿತಿನ್ 10 ಸೆಕೆಂಡ್ಸಲ್ಲಿ, 10 ಸೆಕೆಂಡು ಬೇಡ ಅಂತಮ್ಮ, 5 ಸೆಕೆಂಡ್ದಲ್ಲಿ ನಿಮ್ಮದು ಆನ್ಸರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸಾಲ್ವ್ ಮಾಡೋಣ. ಸೊ ಅಲ್ಲಿ ತನಕ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ